ಎಸ್ ಎಸ್ ಸಿ, ಓಕೆನಾ, ಎಸ್ ಎಸ್ ಸಿ ಯಾರು ಬರಿತಾ ಇದ್ದೀರಿ, RRB, ಓಕೆ. ಅದೇ ರೀತಿಯಾಗಿ ನೀವು RBಗೂ ಕೂಡ ಇದನ್ನ ಪರೀಕ್ಷೆ ಇಲ್ಲಿ ನಮ್ಮ PC ಬರೋದಿಲ್ಲ ಅಂತಂದ್ರೆ ಬರುತ್ತೆ, ಆದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಅನ್ನ ಹಾಕ್ತಾರ. ಮೊದಲು ಮಾಡಬೇಕಾಗಿರುವಂತದ್ದು, ನಾನು ನಿಮ್ಗೆ ಒಂದು ಮಾತು ಹೇಳ್ಬೇಕಂತಂದ್ರೆ, ಯಾರು 2026ರಲ್ಲಿ ನಂದು ಜಾಬ್ ಆಗ್ಲೇಬೇಕು ಅಂತ ಹೇಳ್ತೀರಿ ಅಂತವ್ರು ಏನ್ ಮಾಡ್ಕೊಳ್ರಿ ಅಂತಂದ್ರೆ ಇದನ್ನ ನೋಡ್ಬೇಕಾಗತ್ತ. ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ನೀವು ಸರಿಸುಮಾರು 10 ರಿಂದ 15 ಮ್ಯಾಪ್ ಏನಾದ್ರೂ ತೆಗೆದುಕೊಂಡು ನೀವು ಕುಂತಿದ್ದೆ ಆದ್ರೆ ಇಲ್ಲಿ 7 ರಿಂದ 8 ಪ್ರಶ್ನೆಗಳನ್ನ ನಾನು ನಿಮಗೆ ಇಷ್ಟೇ ಮ್ಯಾಪ್ ಅಲ್ಲಿ ನಾನು ತರಿಸ್ತೀನಿ, ಓಕೆನಾ. ಆ ತರ ಮ್ಯಾಪ್ ರೀಡಿಂಗ್ ಅಲ್ಲೇ ನಾನು ನಿಮಗೆ ಹೇಳ್ಕೊಡ್ತೀನಿ. ಪ್ರತಿಯೊಂದು ಕೂಡ ಇಲ್ಲಿ ನಾನು ಯಾವುದೇ ಆದ್ರೂ ಹೇಳ್ತಾ ಇದ್ದೀನಲ್ಲ, ಮ್ಯಾಪೇ ಇರುತ್ತೆ, ಮ್ಯಾಪ್ ಬಿಟ್ಟು ಬೇರೆ ಏನೂ ಇರೋದಿಲ್ಲ ಇಲ್ಲಿ. ಯಾರು KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದ್ರದ್ದು ನಿಮಗೆ PDF ಬೇಕಂತಂದ್ರೆ, ಓಕೆ, ಇದ್ರ PDF ಬೇಕು ಅಂತಂದ್ರೆ KS ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆದ್ರಿ ಅಂತಂದ್ರೆ ನಿಮಗೆ ಇದರ PDF ಅನ್ನ ಸಿಗತ್ತೆ. ಓಕೆ, ಹಾಗಿತ್ತಂದ್ರೆ ಇವತ್ತು ಯಾವುದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ, ಮೊದಲ ಬಾರಿಗೆ ಏನಪ್ಪಾ ಅಂತಂದ್ರೆ ರಾಜ್ಯಗಳ ವಾರವನ್ನ ತಗೊಂತಾ ಇದೀವಿ. ಸ್ಟೇಟ್ ಅನ್ನ ಬರುವಂತದ್ದು ಕನ್ನಡದಲ್ಲೇ ಹೇಳ್ತೀನಿ, ಓಕೆನಾ. ಸ್ಟೇಟ್ ಬರುತ್ತೆ, ಅದರ ಮೇಲೆ ಕ್ಯಾಪಿಟಲ್ ಅಂತ ಬರುತ್ತೆ. ಕ್ಯಾಪಿಟಲ್ಗಳು ಯಾವ್ಯಾವ ಇದಾವಲ್ಲ ಆ ಕ್ಯಾಪಿಟಲ್ ಎಲ್ಲವನ್ನು ಬರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ KSಗೂ ಕೂಡ ಕ್ವಶನ್ ಅನ್ನ ಕೇಳಿದ್ದಾರೆ, ನೀವು ಕೇಳಿಲ್ಲ ಅನ್ಬೇಡಿ, KSಗೂ ಕೇಳಿದ್ದಾರೆ. ಮೊನ್ನೆ ನಡೆದಂತ KE ಪ್ರಶ್ನೆ ಪತ್ರಿಕೆಯನ್ನು ಕೂಡ ಏನಪ್ಪಾ ಅಂತಂದ್ರೆ ಪ್ರಶ್ನೆಯನ್ನ ಆಗಿದೆ. ಅದರ ಜೊತೆಗೆ ಕ್ಯಾಪಿಟಲ್ ಜೊತೆಗೆ ಲ್ಯಾಂಗ್ವೇಜ್ ಅನ್ನು ಕೂಡ ನಾನು ಇಲ್ಲಿ ಏನ್ ಮಾಡ್ತಾ ಇದೀನಪ್ಪ ಅಂತಂದ್ರೆ ಹೇಳ್ತೀನಿ. ಲ್ಯಾಂಗ್ವೇಜ್ ಒಂದೇ ಮ್ಯಾಪ್ ಅಲ್ಲೇ ಇರುತ್ತೆ ಇದು. ಹಾಗೆ ಇದನ್ನ ಯಾವಾಗ ಸ್ಥಾಪನೆ ಆದವು ಮತ್ತು ಯಾವಾಗ ರಾಜ್ಯವಾಗಿ ಡಿವೈಡ್ಗಳ ಆದವು ಅಂತೇಳಿ ಇದನ್ನ ನಾನು ಏನ್ ಮಾಡ್ತಾ ಇದೀನಪ್ಪ ಅಂತಂದ್ರೆ ಇದೇ ಮ್ಯಾಪ್ ಅಲ್ಲೇ ಹೇಳ್ತಾ ಇದ್ದೀನಿ. ಅದು ಡೇಟ್ ಸಮೇತ ಹಾಕಿ ಹೇಳಿರ್ತೀನಿ. ಪ್ರತಿಯೊಂದು ಇಷ್ಟು ಕೂಡ ಇಲ್ಲಿ ಇದರ ಮಾಹಿತಿಯನ್ನ ಇರುತ್ತೆ. ಕೊನೆ ತನಕ ಇದು ಯಾರು ಕೂಡ ಮಿಸ್ ಮಾಡಬೇಡಿ. ಇದಕ್ಕೆ ಸಂಬಂಧಿಸಿರುವಂತಹ ರಿಲೇಟೆಡ್ ಯಾವ ತರ ಪ್ರಶ್ನೆಗಳು ಬಂದಿದಾವೆ ಅಂತೇಳಿ ನಾನು ನಿಮಗೆ ಕಂಪ್ಲೀಟ್ಲಿ ತಿಳಿಸಿ ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ನಿಮ್ಮ ಸ್ನೇಹಿತರಿಗೂ ಕೂಡ KS ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ, ಹಾಗೆ ಟೆಲಿಗ್ರಾಮ್ ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈಗ ಮ್ಯಾಪ್ ಮುಖಾಂತರ ಮೊದಲ ಯಾವ್ಯಾವ ರಾಜ್ಯಗಳು ಬರ್ತಾವ ಅದನ್ನೆಲ್ಲವನ್ನು ನೋಡ್ಕೊಂತ ಹೋಗೋಣ. ಮೊದಲ ದಕ್ಷಿಣದಿಂದ ನಾವು ಏನ್ ಮಾಡ್ಕೊಂತ ಹೋಗೋಣಪ್ಪ ಅಂತಂದ್ರೆ ಉತ್ತರದ ಕಡೆಗೆ ಹೋಗೋಣ. ಮೊದಲನೇ ರಾಜ್ಯ ಯಾವ್ದಪ್ಪ ಅಂತಂದ್ರ ಕೇರಳ ಆಗಿರುತ್ತೆ. ಕೇರಳದ ರಾಜಧಾನಿ ಯಾವುದು ಅಂತ ಕ್ವಶನ್ ಅನ್ನ ಕೇಳ್ತಾರೆ. ತಿರುವಂತನಪುರ, ಓಕೆನಾ, ತಿರುವಂತನಪುರ ಅಂತೇಳಿ ಬರುತ್ತೆ. ಇದರ ರಾಜಧಾನಿ ಆಗಿರುತ್ತೆ ಅಂತ ಹೇಳ್ತೇವೆ. ಓಕೆ, ಹಾಗಿತ್ತಂದ್ರೆ ಇದನ್ನ ಯಾವಾಗ ರಾಜ್ಯವಾಗಿ ಕನ್ವರ್ಟ್ ಆಯ್ತು ಅಂತ ಕೇಳಿದ್ರೆ 1 ನವೆಂಬರ್ 1956ರಲ್ಲಿ ಇದನ್ನ ಏನಾಗತ್ತಪ್ಪ ಅಂತಂದ್ರೆ ರಾಜ್ಯವಾಗಿ ರಚನೆ ಆಗತ್ತೆ. ಹಾಗಿತ್ತಂದ್ರೆ ಇದರ ಭಾಷೆ ಯಾವುದು ಅಂತ ಕೇಳ್ತಾರೆ. ಅದು ಯಾವ್ದಪ್ಪ ಅಂತಂದ್ರ ಮಲಯಾಳಿಯಂ ಅಂತ ಕರಿತೀವಿ. ಇದನ್ನ ಬರೆದಿಟ್ಕೊಡ್ರಿ. ಇದನ್ನ ಇಷ್ಟು ಏನಪ್ಪಾ ಅಂತಂದ್ರ ನಿಮ್ಮ ಮ್ಯಾಪ್ ಅಲ್ಲೇ ಇರಲಿ ಅಂತ ಹೇಳ್ತೀನಿ, ಓಕೆನಾ. ಮಲಯಾಳಿಯಂ ಬಂದಿರುತ್ತೆ. ಇವಿಷ್ಟು ಕೂಡ ಕೇರಳಕ್ಕೆ ಸಂಬಂಧಪಟ್ಟಿರುವಂತದ್ದು. ಹಾಗಿತ್ತಂದ್ರ ನೆಕ್ಸ್ಟ್ ಯಾವತ್ತು ತಗೊಂತೀರಿ ಅಂತಂದ್ರ ಎರಡನೇ ರಾಜ್ಯ ಇದು ತಮಿಳುನಾಡನ್ನ ತೆಗೆದುಕೊಳ್ಳೋಣ. ಈ ತಮಿಳುನಾಡಿನ ಕ್ಯಾಪಿಟಲ್ ಯಾವುದು ಅಂತ ಕೇಳ್ತಾರೆ. ಅದನ್ನ ಚೆನ್ನೈ. ಇಲ್ಲೇ ಇದ್ರದ್ದು ಏನಪ್ಪಾ ಅಂತಂದ್ರ ಜಾಗ ಇರೋದ್ರಿಂದ ನಾನು ಇದರಲ್ಲೇ ಬರ್ತಿರ್ತೀನಿ. ಚೆನ್ನೈ ಆಗಿರುತ್ತೆ. ಸೊ ಇದರ ಕ್ಯಾಪಿಟಲ್. ಹಾಗಿತ್ತಂದ್ರೆ ಇದನ್ನ ಯಾವಾಗ ರಚನೆ ಆಯ್ತು ಅಂತಂದ್ರ 1 ನವೆಂಬರ್ 1956ರಲ್ಲಿ ಇದು ರಚನೆ ಆಗಿರುತ್ತೆ. ಹಾಗಿತ್ತಂದ್ರೆ ಇದರ ಭಾಷೆ ಯಾವುದು ಅಂತ ಕೇಳ್ತಾರೆ. ಅದುವೇ ತಮಿಳು. ಓಕೆ, ತಮಿಳು ಇದರ ಭಾಷವನ್ನ ಆಗಿರುತ್ತೆ. ಇಲ್ಲಿ 2 ರಾಜ್ಯಗಳನ್ನ ಮುಗಿದು ಇನ್ನು ಮೂರನೇದಕ್ಕೆ ಏನಪ್ಪಾ ಅಂತಂದ್ರ ನಮ್ಮ ಅಚ್ಚುಮೆಚ್ಚಿನ ಗೋಡಂಬಿ ಆಕಾರದಂತ ಇರುವಂತ ರಾಜ್ಯವೇ ಅದು ಕರ್ನಾಟಕ ಅಂತ ಹೇಳ್ತೀವಿ. ಈ ಕರ್ನಾಟಕದಲ್ಲಿ ಒಂದಿಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಏನಪ್ಪಾ ಅಂತಂದ್ರ ಏನಾದ್ರೂ ಚಳಿಗಾಲದ ರಾಜಧಾನಿ ಯಾವುದು ಅಥವಾ ಬೇಸಿಗೆ ರಾಜಧಾನಿ ಯಾವ್ದಾದ್ರು ಅಂತ ಕೇಳಿದ್ರೆ ಕೇಳಬಹುದು ಕೂಡ. ಇಲ್ಲಿ ಏನಪ್ಪಾ ಅಂತಂದ್ರ ಇಲ್ಲಿ ಬೇಸಿಗೆ ಅಂತಂದ್ರೆ ಇಲ್ಲಿ ಯಾವ್ದು ಬರುತ್ತಪ್ಪ ಅಂತಂದ್ರ ಬೇಸಿಗೆದು ಬೆಂಗಳೂರು ಬರುತ್ತೆ. ಬೆಂಗಳೂರು ಬರುತ್ತೆ, ಓಕೆನಾ. ಚಳಿಗಾಲ ಅಂತ ಬಂತು ಅಂತಂದ್ರೆ ಈ ಚಳಿಗಾಲದ ಯಾವ್ದು ಬರುತ್ತೆ ಅಂತಂದ್ರೆ ಬೆಳಗಾವಿ ಬರುತ್ತೆ, ಓಕೆನಾ. ಬೆಳಗಾವಿ ಬರುತ್ತೆ. ಹಾಗಿತ್ತಂದ್ರ ಈ ಸೆಷನ್ ಅನ್ನ ನಡೆಸ್ತಾರಲ್ಲ, ವಿಂಟರ್ ಸೆಷನ್, ಅದನ್ನ ಅಲ್ಲೇ ನಡೆಯುವಂಥದ್ದು. ಇದರ ಭಾಷೆ ನಿಮಗೆ ಗೊತ್ತಿದೆ, ಆದ್ರೆ ನನ್ನ ಕರ್ತವ್ಯ ಏನಪ್ಪಾ ಅಂತಂದ್ರ ಬರೆಸ್ತಾ ಇದ್ದೀನಿ. ಹಾಗೇನೆ ಈ ಕರ್ನಾಟಕವನ್ನ ವಿಶಾಲ ಮೈಸೂರು ಅಂತ ಕರಿತಿದ್ರಲ್ಲ, ನಿಮ್ಗೆ ಆ ಡೇಟೆ ಕೇಳ್ತಾನೆ ಜಾಸ್ತಿಯಾಗಿ. 1 ನವೆಂಬರ್ ಯಾವಾಗಪ್ಪ ಅಂತಂದ್ರ 1956ರಲ್ಲಿ ಇದು ರಚನೆ ಆಗತ್ತೆ. ಇದರದ ಡೀಟೇಲ್ಸ್ ಅನ್ನ ಇದಾಗಿರುತ್ತೆ. ಇದು ಆದ ಕೂಡಲೇ ಮತ್ತೆ ಯಾವತ್ತು ತಗೊಂತೀರಿ ಅಂತಂದ್ರೆ ಆಂಧ್ರ ಪ್ರದೇಶವನ್ನ ತೆಗೆದುಕೊಳ್ಳೋಣ. ಈ ಆಂಧ್ರ ಪ್ರದೇಶದ ರಾಜಧಾನಿ ಯಾವುದು ಅಂತೇಳಿ ಈಗ ಆಲ್ರೆಡಿ ಸ್ಟೇಟ್ ಇಲ್ಲಿ ಗೊತ್ತಿದೆ. ಅಮರಾವತಿ ಅಂತೇಳಿ ಬರುತ್ತ. ಅಮರಾವತಿ ಅಂತೇಳಿ ಇದರ ರಾಜಧಾನಿ ಬಂದಿರುತ್ತೆ. ಇದರ ಭಾಷೆ ಯಾವುದು ಅಂತಂದ್ರೆ ಇಲ್ಲಿ ತೆಲುಗು ಬರುತ್ತೆ. ಹಾಗೆ ಇದನ್ನ ರಚನೆ ಆಗಿದ್ದು ಯಾವಾಗ ಅಂತ ಕೇಳ್ತಾರೆ. 1 ನವೆಂಬರ್ 1956ರಲ್ಲಿ ಇದನ್ನ ರಚನೆ ಆಗತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂತದ್ದು ಯಾವುದಪ್ಪ ಅಂತಂದ್ರೆ ತೆಲಂಗಾಣ ಬರುತ್ತೆ. ಈ ತೆಲಂಗಾಣದು ಇಲ್ಲೇ ಬರ್ದಿರ್ತೀನಿ, ಒಳಗಡೆನೆ ಬರ್ದಿರ್ತೀನಿ ಇದನ್ನ. ತೆಲಂಗಾಣದ ಯಾವ್ದು ಬರುತ್ತೆ ಅಂತಂದ್ರ ಇಲ್ಲಿ ಹೈದರಾಬಾದ್ ಬರುತ್ತೆ. ರಾಜಧಾನಿ ಯಾವುದು?
ಹೈದರಾಬಾದ್ ಬರುತ್ತೆ. ಇದ್ರ ಭಾಷೆನೂ ಕೂಡ ಏನಾಗಿರುತ್ತೆ ಅಂತಂದ್ರೆ ತೆಲುಗುನೇ ಆಗಿರುತ್ತೆ, ಅದನ್ನು ಅಲ್ಲೇ ಬರ್ಕೊಂಡ್ಬಿಡಿ. ರಚನೆ ಆಗಿತ್ತು ಯಾವಾಗ ಅಂತ ಕೇಳ್ತಾರೆ, 2 ಜೂನ್ 2014ರಲ್ಲಿ ರಚನೆ ಆಗಿರುತ್ತೆ ಇದನ್ನ. ಯಾಕೆಂತಂದ್ರ ನಮ್ದು 28ನೇ ಸ್ಟೇಟ್ ಅನ್ನ ಇದೇ ಆಗಿರುತ್ತೆ. ಓಕೆನಾ, ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಬರುವಂತದ್ದು ಗೋವಾ. ಈಗ ನ್ಯೂ ಇಯರ್ ಅದಲ್ಲ, ನ್ಯೂ ಇಯರ್ದು ಇದನ್ನ ಗೋವಾ, ಯಾಕಂತಂದ್ರ ಎಣ್ಣೆ ಪಾರ್ಟಿಗೆ ಅಂತೇಳಿ ಹೋಗುವಂತ ಜನ ಜಾಸ್ತಿ ಇದ್ದಾರೆ. ಓಕೆ, ಇದರ ಕ್ಯಾಪಿಟಲ್ ಯಾವುದು ಅಂತಂದ್ರ ಪಣಜಿ. ಪಣಜಿ ಇದರ ರಾಜಧಾನಿ ಆಗಿರುತ್ತೆ. ಇದರ ಲ್ಯಾಂಗ್ವೇಜ್ ಅನ್ನ 2 ಬರುತ್ತೆ, ಒಂದು ಕೊಂಕಣಿ, ಒಂದು ಮರಾಠಿ. ಓಕೆನಾ, ಕೊಂಕಣಿ ಅಂತ ಬರುತ್ತೆ, ಇಲ್ಲ ಅಂತಂದ್ರೆ ಮರಾಠಿ ಆದ್ರೂ ಬರುತ್ತೆ. ಎರಡರದಾಗ ಯಾವ್ದು ಇಡ್ತಾರೋ ಅದನ್ನ ಆಗಿರುತ್ತೆ. ರಚನೆ ಆಗಿರೋದು ಯಾವಾಗ ಅಂತಂದ್ರ 30 ಮೇ 1987ರಲ್ಲಿ ಇದನ್ನ ರಚನೆ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಇದು ಆದ ಕೂಡಲೇ ಬರುವಂತದ್ದು ಮಹಾರಾಷ್ಟ್ರ. ಓಕೆನಾ, ಇಲ್ಲಿ ಮಹಾರಾಷ್ಟ್ರ ಬರುತ್ತೆ. ಮಹಾರಾಷ್ಟ್ರವನ್ನ ನೋಡ್ಕೊಳ್ಳೋಣ. ಈ ಮಹಾರಾಷ್ಟ್ರದ ರಾಜಧಾನಿ 2 ಬರ್ತವೆ. ಒಂದು ಮುಂಬೈಯನ್ನ ಬರುತ್ತೆ, ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಮುಂಬೈ ಅಂತ ಹೇಳ್ತೀರಿ. ಇದು ಬೇಸಿಗೆ, ಇದು ಓಕೆನಾ, ಬೇಸಿಗೆ ರಾಜಧಾನಿ. ನಾಗ್ಪುರ್ ಅಂತ ಬರುತ್ತೆ, ನಾಗ್ಲೂರ್ ಅಂತನಾದ್ರೂ ಕರೀತಾರೆ, ಅದನ್ನ ನಾಗ್ಪುರ್ ಅಂತನಾದ್ರೂ ಕರೀತಾರೆ. ಇದನ್ನ ಚಳಿಗಾಲದ ರಾಜಧಾನಿ ಅಂತ ಕರೀತಾರೆ. ಹಾಗಿತ್ತಂದ್ರೆ ಇದರ ಲ್ಯಾಂಗ್ವೇಜ್ ಯಾವುದು ಅಂತಂದ್ರೆ ಮರಾಠಿ. ಲ್ಯಾಂಗ್ವೇಜ್ ಯಾವ್ದಾಗಿರುತ್ತೆ? ಮರಾಠಿ. 1 ಮೇ 1960ರಲ್ಲಿ ಇದು ಏನಾಗಿರುತ್ತಪ್ಪ ಅಂತಂದ್ರ ರಚನೆಯನ್ನ ಆಗಿರುತ್ತೆ. ಇದು ಆದ ಕೂಡಲೇ ಬರುವಂತದ್ದು ಇನ್ನೊಂದು ಯಾವ್ದಪ್ಪ ಅಂತಂದ್ರ ಗುಜರಾತ್ ಅಂತೇಳಿ ಬರುವಂತದ್ದು. ಗುಜರಾತ್ನ ಕ್ಯಾಪಿಟಲ್ ಯಾವುದು ಅಂತ ಕೇಳ್ತಾರೆ, ಅದುವೇ ಗಾಂಧಿನಗರ ಅಂತ ಕರಿತೀವಿ, ಗಾಂಧಿನಗರ. ಹಾಗಿತ್ತಂದ್ರೆ ಇದರ ಲ್ಯಾಂಗ್ವೇಜ್ ಯಾವುದು ಅಂತಂದ್ರ ಗುಜರಾತಿ ಅಂತೇಳಿ ಬರುತ್ತೆ, ಗುಜರಾತಿ ಅಂತ ಬರುತ್ತೆ, ನೆನಪಿಟ್ಕೊಡ್ರಿ. ಅದರ ಜೊತೆಗೆ ಇದನ್ನ ರಚನೆ ಆಗಿತ್ತು ಯಾವಾಗಪ್ಪ ಅಂತಂದ್ರೆ ಇವು ಮಹಾರಾಷ್ಟ್ರ ಮತ್ತು ಗುಜರಾತವನ್ನ ಬೇರ್ಪಡಿಸುತ್ತೆ. 1960ರಲ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತವನ್ನ ಬೇರ್ಪಡುವಂತದ್ದಾಗಿರುತ್ತೆ. ಓಕೆನಾ, ಇದು ಇಷ್ಟು ಆದ ನಂತರ ಬರುವಂತದ್ದು ಯಾವುದು ಅಂತಂದ್ರ ರಾಜಸ್ಥಾನ ಬರುತ್ತೆ. ರಾಜಸ್ಥಾನದ ಇದರ ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ರೆ ಈ ರಾಜಸ್ಥಾನದ್ದು ಜೈಪುರ್ ಅಂತ ಬರುತ್ತೆ, ಜೈಪುರ್ ಬರುತ್ತೆ. ಓಕೆನಾ, ಜೈಪುರ ಇದರ ರಾಜಧಾನಿಯಾಗಿರುತ್ತೆ. ಇದರ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ರೆ ಇದರದ್ದು ಹಿಂದಿ ಅಥವಾ ರಾಜಸ್ಥಾನ್ ಅಂತೇಳಿ ಬರುತ್ತೆ. 2 ಬರುತ್ತೆ, 2 ಬರ್ಕೊಂಡು ಇಟ್ಕೊಡ್ರಿ. ನಾನು ಹೇಗೆ ಬರಿತೀನಲ್ಲ ಹಾಗೆ ನೀವು ಬರ್ಕೊಂಡು ಇಟ್ಕೊಂಡು ಒಂದೆರಡು ದಿನ ರೀಕಾಲ್ ಮಾಡಿದ್ರಿ ಅಂತಂದ್ರೆ ಕಂಪ್ಲೀಟ್ಲಿ ಇದು ನಿಮ್ಗೆ ಏನಾಗುತ್ತೆ ಅಂದ್ರೆ ಪರ್ಮನೆಂಟ್ ಮೆಮರಿಗೆ ಹೋಗ್ಬಿಡುತ್ತೆ. ರಚನೆ ಆಗಿದ್ದು ಯಾವಾಗ ಅಂತ ಕೇಳ್ತಾರೆ, 30 ಮಾರ್ಚ್ 1949ರಲ್ಲಿ ಇದನ್ನ ರಚನೆ ಆಗತ್ತೆ. ಯಾವುದು? ರಾಜಸ್ಥಾನವನ್ನ. ನೆಕ್ಸ್ಟ್ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಹರಿಯಾಣವನ್ನ ತೆಗೆದುಕೊಂಡಿದೀವಿ. ಈ ಹರಿಯಾಣವನ್ನ ಇದರ ಕ್ಯಾಪಿಟಲ್ ಯಾವುದು ಅಂತಂದ್ರೆ ಚಂಡೀಗಢ ಅಂತ ಕರಿತೀವಿ, ಚಂಡೀಗಢ. ಓಕೆನಾ, ಇಲ್ಲೇ ನಿಮಗೆ ದೆಹಲಿ ಬರುತ್ತೆ, ದೆಹಲಿ ಕೇಂದ್ರಾಡಳಿತ ಪ್ರದೇಶ ಆಗತ್ತೆ, ನಾನು ಆಮೇಲೆ ಹೇಳ್ತೀನಿ. ಚಂಡೀಗಢ ಅಂತ ಬರುತ್ತೆ. ಇದರ ಭಾಷೆ ಯಾವುದು ಅಂತ ಕೇಳ್ತಾರೆ, ಭಾಷೆವನ್ನ ಯಾವುದು ಅಂತಂದ್ರೆ ಹಿಂದಿ ಮತ್ತೆ ಇನ್ನೊಂದು ಯಾವುದು ಅಂದ್ರೆ ಪಂಜಾಬಿಯನ್ನು ಕೂಡ ಮಾತಾಡ್ತಾರೆ, ಪಂಜಾಬಿ ಮಾತಾಡ್ತಾರೆ. ಇದನ್ನ ರಚನೆ ಆಗಿದ್ದು ಯಾವಾಗ ಅಂತಂದ್ರೆ 1 ನವೆಂಬರ್ 1966ರಲ್ಲಿ ಇದನ್ನ ಏನಾಗತ್ತಪ್ಪ ಅಂತಂದ್ರೆ ರಚನೆಯನ್ನ ಆಗತ್ತೆ. ಇದಾದ ನಂತರ ಬರುವಂತದ್ದು ಪಂಜಾಬ್. ಈ ಪಂಜಾಬ್ ಏನಪ್ಪಾ ಅಂತಂದ್ರೆ ಚಂಡೀಗಢ ಇದರ ರಾಜಧಾನಿ ಕೂಡ ಆಗಿರುತ್ತೆ. 2 ಕ್ಯಾಪಿಟಲ್ ಏನಾಗಿರ್ತವೆಪ್ಪ ಅಂತಂದ್ರೆ ಹರಿಯಾಣ ಮತ್ತು ಪಂಜಾಬ್ ಕ್ಯಾಪಿಟಲ್ ಸೇಮ್ ಆಗಿರುತ್ತೆ. ಹಾಗಿತ್ತಂದ್ರೆ ಈ ಪಂಜಾಬದ ಲ್ಯಾಂಗ್ವೇಜ್ ಯಾವ್ದಪ್ಪ ಅಂತಂದ್ರೆ ಪಂಜಾಬಿಯನ್ನ ಅತಿ ಹೆಚ್ಚಾಗಿ ಮಾತನಾಡುವಂತವ್ರು ಇದ್ದಾರೆ, ಪಂಜಾಬಿ. ಓಕೆ, ಪಂಜಾಬಿಯನ್ನ ಜಾಸ್ತಿ ಮಾತಾಡ್ತಾರೆ. ಹಾಗಿತ್ತಂದ್ರೆ ಇದನ್ನ ರಚನೆ ಆಗಿದ್ದು ಯಾವಾಗ ಅಂತಂದ್ರೆ 1 ನವೆಂಬರ್ 1966ರಲ್ಲಿ ಇದನ್ನ ರಚನೆ ಆಗತ್ತೆ. ಹಿಮಾಚಲ ಪ್ರದೇಶ ಅಂತ ಬರ್ತದೆ. ಈ ಕೇಂದ್ರಾಡಳಿತ ಪ್ರದೇಶ ನಾನು ಏನ್ ಮಾಡ್ತೀನಿ ಲಾಸ್ಟ್ ಅಲ್ಲಿ ಹೇಳ್ತೀನಿ, ರಾಜ್ಯಗಳನ್ನ ಮುಗಿಸ್ಕೊಳ್ಳೋಣ. ಓಕೆ, ಹಿಮಾಚಲ ಪ್ರದೇಶವನ್ನ ಬರುತ್ತೆ. ಈ ಹಿಮಾಚಲ ಪ್ರದೇಶದ ಬಗ್ಗೆ ನೋಡ್ಕೊಳ್ಳೋಣ. ಹಿಮಾಚಲ ಪ್ರದೇಶದ ಕ್ಯಾಪಿಟಲ್ಗಳು 2 ಇದಾವೆ. ಓಕೆ, ಒಂದು ಸಿಮ್ಲಾ ಅಂತೇಳಿ, ಇದು ನಿಮ್ಮ ಕ್ವಶನ್ ಈಗಾಗಲೇ ಕೇಂದ್ರದಲ್ಲಿ ಆಗಿದೆ ಮತ್ತು ಹಾಗೆ ರಾಜ್ಯದಲ್ಲಿಯೂ ಆಗಿದೆ. ಸಿಮ್ಲಾ ಅನ್ನೋದು ಬೇಸಿಗೆಯ ರಾಜಧಾನಿ. ಹಾಗೆ ಧರ್ಮಶಾಲಾ ಅಂತೇಳಿ ಒಂದು ಬರುತ್ತೆ, ಧರ್ಮಶಾಲಾ. ಇದು ಏನಪ್ಪಾ ಅಂತಂದ್ರೆ ಚಳಿಗಾಲದ ರಾಜಧಾನಿ ಅಂತ ಹೇಳ್ತೀವಿ. ಹಾಗಿತ್ತಂದ್ರೆ ಮಾತನಾಡುವಂತಹ ಲ್ಯಾಂಗ್ವೇಜ್ ಯಾವುದು ಅಂತಂದ್ರೆ ಇಲ್ಲಿ ಹಿಂದಿಯನ್ನ ಮಾತಾಡುತ್ತಾರೆ. ಇದನ್ನ ರಚನೆ ಆಗಿದ್ದು ಯಾವಾಗ ಅಂತಂದ್ರೆ 25 ಜನವರಿ 1971ರಲ್ಲಿ ಇದನ್ನ ರಚನೆ ಆಗತ್ತೆ. ಇದು ಆದ ನಂತರ ಬರುವಂತಹದ್ದು ರಾಜ್ಯ ಯಾವುದು ಅಂತಂದ್ರೆ ಉತ್ತರಾಖಂಡ್ ಅಂತ ಹೇಳ್ತೀವಿ. ಉತ್ತರಾಖಂಡದ್ದು ಕೂಡ 2 ಕ್ಯಾಪಿಟಲ್ಗಳನ್ನ ಬಂದಿರುತ್ತೆ. ಒಂದನೇದು ಯಾವ್ದಪ್ಪ ಅಂತಂದ್ರೆ ಕ್ಯಾಪಿಟಲ್ ಅನ್ನ ಇಲ್ಲಿ ಬೇರಿರಿ ಸೈನ್ ಅಂತೇಳಿ ಬರುತ್ತೆ. ಓಕೆನಾ, ಬೇರರಿ ಸೈನ್ ಅಂತೇಳಿ ಬರುತ್ತೆ. ಇದು ಯಾವ್ದ್ರದಪ್ಪ ಅಂತಂದ್ರೆ ಬೇಸಿಗೆಯ ರಾಜಧಾನಿ.
ಡೆಹ್ರಾಡೂನ್ ಅಂತೇಳಿ ಬರುತ್ತೆ. ಡೆಹ್ರಾಡೂನ್ ಅಂತೇಳಿ ಬರುತ್ತೆ. ಇದು ಚಳಿಗಾಲದ ರಾಜಧಾನಿ. ಹಾಗಿತ್ತಂದ್ರೆ ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಹಿಂದಿಯನ್ನೇ ಮಾತನಾಡುತ್ತಾರೆ, ಹಿಂದಿಯನ್ನ ಮಾತಾಡ್ತಾರ. ಇದನ್ನ 09 ನವೆಂಬರ್ 2000 ಇದನ್ನ ರಚನೆ ಆಗತ್ತೆ. ಓಕೆ, ನೆಕ್ಸ್ಟ್ ಬರುವಂತದ್ದು ಅತ್ಯಂತ ನಾವು ಎಲ್ಲಿಂದ ನೋಡ್ತೀವಪ್ಪ ಅಂತಂದ್ರೆ ನಿಮಗೆ ಇನ್ನೊಂದೇನ್ ಕೇಳ್ತಾರೆ, ಈ ಉತ್ತರ ಪ್ರದೇಶ ಇದೆ ಅಂತ ತಿಳ್ಕೊಡ್ರಿ. ಈ ಉತ್ತರ ಪ್ರದೇಶವನ್ನ ಯಾವ ರಾಜ್ಯಗಳಿಗೆ ಗಡಿಯನ್ನ ಹಂಚಿಕೊಂಡಿದೆ ಅಂತಂದ್ರೂ ಕೂಡ ನೀವು ಇಲ್ಲಿ ಮ್ಯಾಪ್ ನೋಡ್ಬೋದು. ಓಕೆನಾ, ಉತ್ತರಾಖಂಡ ಹಂಚ್ಕೊಂಡೈತಿ. ಇಲ್ಲಿ ಬಂದು ಲೈಟ್ಗೆ ಬಂದು ಇಲ್ಲಿ ಹಿಮಾಚಲ ಪ್ರದೇಶ ಬರ್ತದ, ಅದೇ ರೀತಿ ಹರಿಯಾಣ ಬರ್ತದ, ಡೆಲ್ಲಿ ಹಾಗೆ ರಾಜಸ್ಥಾನಕ್ಕೂ ಗಡಿ ಹಂಚಿಕೊಂಡದ, ಮಹಾರಾಷ್ಟ್ರಕ್ಕೂ ಗಡಿಯನ್ನ ಹಂಚಿಕೊಂಡದ. ಇಲ್ಲಿ ಈ ಕಡೆ ಬಂತು ಅಂತಂದ್ರೆ ಛತ್ತೀಸ್ಗಢಕ್ಕೂ ಗಡಿಯನ್ನ ಹಂಚಿಕೊಂಡದ, ಜಾರ್ಖಂಡ್ ಬರುತ್ತೆ, ಬಿಹಾರ್ ಬರುತ್ತೆ. ಈ ತರನು ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ಗಳಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ನೆನಪಿಟ್ಕೊಡ್ರಿ. ಓಕೆನಾ, ಯಾವುದೇ ತರನಾದ್ರೂ ಅವನು ಕ್ವಶನ್ ಅನ್ನ ರೈಸ್ ಮಾಡಬಹುದು. ಈಗ ನಾವು ಉತ್ತರ ಪ್ರದೇಶಗಳನ್ನ ನೋಡ್ಕೊಳ್ಳೋಣ. ಉತ್ತರ ಪ್ರದೇಶದ ಕ್ಯಾಪಿಟಲ್ ಯಾವುದು ಅಂತ ಕೇಳ್ತಾರೆ. ಇದ್ರದ್ದು ಲಕ್ನೋ ಆಗಿರುತ್ತೆ. ಓಕೆನಾ, ಲಕ್ನೋ ಇದರ ಕ್ಯಾಪಿಟಲ್ ಆಗಿರುತ್ತೆ. ಹಿಂದಿಯನ್ನ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಾತನಾಡುವಂತ ಜನ ಇದ್ದಾರೆ. ಅದೇ ರೀತಿಯಾಗಿ ಇದನ್ನ ರಚನೆ ಆಗಿದ್ದು ಯಾವಾಗ ಅಂತಂದ್ರೆ 24 ಜನವರಿ 1950 ಇದನ್ನ ರಚನೆ ಆಗುವಂತದ್ದಾಗಿದೆ. ಓಕೆ, ಆದ ಕೂಡಲೇ ನಾವು ಬರುವಂತದ್ದು ಎಲ್ಲಿಗಪ್ಪ ಅಂತಂದ್ರೆ ಮಧ್ಯಪ್ರದೇಶಕ್ಕೆ ಬಂದ್ಬಿಡೋಣ. ಮಧ್ಯದಲ್ಲಿರುವಂತದ್ದು ಮಧ್ಯಪ್ರದೇಶ. ಈ ಮಧ್ಯಪ್ರದೇಶದ ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ರೆ ಭೋಪಾಲ್ ಅಂತ ಕರಿತೀವಿ. ಓಕೆನಾ, ಭೋಪಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದರ ಲ್ಯಾಂಗ್ವೇಜ್ ಯಾವುದು ಅಂತಂದ್ರೆ ಭಾಷೆ ಹಿಂದಿ ಆಗಿರತ್ತ, ಭಾಷೆವನ್ನ ಹಿಂದಿ ಆಗಿರತ್ತೆ. ಇದನ್ನ ರಚನೆ ಆಗಿದ್ದು ಯಾವಾಗ ಅಂತಂದ್ರೆ 1 ನವೆಂಬರ್ 1956 ಇದನ್ನ ರಚನೆ ಆಗಿರುತ್ತೆ. ಯಾವ್ದಪ್ಪ ಅಂತಂದ್ರೆ ಮಧ್ಯಪ್ರದೇಶ. ಮಧ್ಯಪ್ರದೇಶ ಆಗೋದ್ ಕೂಡಲೇ ನೆಕ್ಸ್ಟ್ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಛತ್ತೀಸ್ಗಢ ಬರುತ್ತೆ. ಛತ್ತೀಸ್ಗಢದ ಕ್ಯಾಪಿಟಲ್ ಯಾವುದು ಅಂತಂದ್ರೆ ರಾಯಪುರ ಅಂತ ಕರಿತೀವಿ. ರಾಯಪುರ. ಓಕೆನಾ, ಯಾಕೆ ಅಂತಂದ್ರೆ ನೀವು ಹಾಗೆ ಬರಿತಾ ಇರ್ರಿ, ನಿಮ್ಗೆ ಇದು ಇಷ್ಟು ಕಂಪ್ಲೀಟ್ ಆಗುತ್ತೆ. ಯಾವ ತರ ಕ್ವಶನ್ ಆಗಿದೆ ಅಂತೇಳಿ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ರಾಯಪುರ ಅಂತ ಬರುತ್ತೆ. ಇಲ್ಲಿ ಹಿಂದಿನೂ ಮಾತಾಡ್ತಾರೆ, ಅದರ ಜೊತೆಗೆ ಉರ್ದುವನ್ನು ಕೂಡ ಮಾತಾಡ್ತಾರೆ. ಓಕೆ, ಹಾಗಿತ್ತಂದ್ರೆ ಇನ್ನೇನ್ ಬಿಟ್ಟಿದ್ದೀನಪ್ಪ ಅಂತಂದ್ರೆ ಇದು ಯಾವಾಗ ರಚನೆ ಆಯಿತು ಅಂತ ಕ್ವಶನ್ ಅನ್ನ ಕೇಳ್ತಾರೆ. 01 ನವೆಂಬರ್ 2000 ಇದನ್ನ ರಚನೆ ಆಗತ್ತೆ. ನೆಕ್ಸ್ಟ್ ಇದನ್ನ ಆದ ಕೂಡಲೇ ಬಂದಿರುವಂತದ್ದು ಒಡಿಶಾ ಬರುತ್ತೆ. ಈ ಒಡಿಶಾದ ಕ್ಯಾಪಿಟಲ್ ಯಾವುದು ಅಂತ ಕೇಳ್ತಾರೆ. ಭುವನೇಶ್ವರ್ ಅಂತ ಕರಿತೀವಿ, ಅಥವಾ ಭುವನೇಶ್ವರ ಅಂತನಾದ್ರೂ ಕರಿತೀವಿ. ಓಕೆ, ಎರಡು ಕೂಡ ಕರೆಯುವಂಥದ್ದು ಭುವನೇಶ್ವರ ಅಂತೇಳಿ ಬರುತ್ತೆ. ಇದರ ಭಾಷೆ ಯಾವುದಂದ್ರೆ ಓಡಿಯಾ ಅಂತ ಬರ್ತದೆ. ಓಡಿಯಾ ಅಂತ ಬರ್ತದೆ. ಇದನ್ನ ರಚನೆ ಆಗಿದ್ದು ಯಾವಾಗ ಅಂತಂದ್ರೆ 01 ಏಪ್ರಿಲ್ 1936 ಇದನ್ನ ಏನಾಗಿರುತ್ತಪ್ಪ ಅಂತಂದ್ರೆ ರಚನೆ ಆಗಿರುತ್ತೆ. ಯಾವುದು? ಒಡಿಶಾ. ಒಡಿಶಾ ಆದ ಕೂಡಲೇ ಬರುವಂತದ್ದು ಜಾರ್ಖಂಡ್ ಅಂತ ಬರ್ತದೆ. ಇಲ್ಲಿದೆ ನೋಡಿ ಜಾರ್ಖಂಡ್. ಪ್ರತಿಯೊಂದು ನಾನು ನಿಮಗೆ ಸ್ಟೇಟ್ ಅನ್ನ ತೋರಿಸಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಅವಾಗ ಏನ್ ಮಾಡ್ಕೋಬೇಕು, ನಾನು ಹಿಂಗೆ ಜೂಮ್ ಔಟ್ ಮಾಡಿದಾಗ ನಿಮ್ಗೆ ನೆನಪಿಗೆ ಬಂದು ಬಿಡ್ಬೇಕು. ಏನು, ಇಲ್ಲಿ ಬಿಹಾರ್ ಇದೆ, ಇಲ್ಲಿ ವೆಸ್ಟ್ ಬೆಂಗಾಲ್ ಇದೆ, ಇಲ್ಲಿ ನಾನು ಛತ್ತೀಸ್ಗಢ ನೋಡ್ತಾ ಇದ್ದೀನಿ, ಇದು ಛತ್ತೀಸ್ಗಢ ನೋಡ್ತಾ ಇದ್ದೀನಿ, ಒಡಿಶಾ ಇರುವಂತದ್ದು. ಓಕೆನಾ, ಇಲ್ಲೆಲ್ಲವನ್ನು ಉತ್ತರ ಪ್ರದೇಶ, ಇದಕ್ಕೆ ಇದು ಗಡಿಯನ್ನ ಹಂಚಿಕೊಂಡಿದೆ. ಓಕೆ, ಈಗ ಹೇಗೆ ಕ್ವಶನ್ ಕೇಳಿದ್ರು ನಾನು ಆನ್ಸರ್ ಅನ್ನ ಮಾಡ್ತೀನಿ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಬರಬೇಕು. ಓಕೆ, ಯಾವ ರಾಜ್ಯ ಹೇಳ್ತಾ ಇರ್ತೀನೋ ಅದರ ಸುತ್ತಮುತ್ತ ನೀವು ರಾಜ್ಯಗಳನ್ನ ನೋಡ್ಕೊಳ್ರಿ. ಓಕೆ, ಹಾಗೆ ರೀತಿ ಛತ್ತೀಸ್ಗಢ ಅಂತ ಬರುತ್ತೆ. ಈ ಛತ್ತೀಸ್ಗಢದ ರಾಜಧಾನಿ ಯಾವುದು ಅಂತ, ಸಾರಿ ಜಾರ್ಖಂಡ್ ಬರುತ್ತೆ. ಜಾರ್ಖಂಡದ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ರಾಂಚಿ ಬರುತ್ತೆ. ಓಕೆ, ರಾಂಚಿ ಬರುತ್ತೆ. ಇದರ ಲ್ಯಾಂಗ್ವೇಜ್ ಯಾವ್ದಪ್ಪ ಅಂತಂದ್ರೆ ಹಿಂದಿ. ಹಿಂದಿ ಇಲ್ಲ ಅಂತಂದ್ರೆ ಸತಾಲಿ ಅಂತೇಳಿ ಬರುತ್ತೆ. ಓಕೆನಾ, ಸತಾಲಿ ಅಂತ ಬರುತ್ತೆ. ಇದನ್ನ ರಚನೆ ಆಗಿದ್ದು ಯಾವಾಗ ಅಂದ್ರೆ 15 ನವೆಂಬರ್ 2000 ಇದನ್ನ ರಚನೆ ಆಗುತ್ತೆ. ನೆನಪಿಟ್ಕೊಳ್ಳಿ. ಇದು ಆದ ಕೂಡಲೇ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಜಾರ್ಖಂಡ್, ಸಾರಿ ವೆಸ್ಟ್ ಬೆಂಗಾಲ್. ಓಕೆ, ಈ ವೆಸ್ಟ್ ಬೆಂಗಾಲ್ ಎಲ್ಲೆಲ್ಲಿ ಯಾವ್ಯಾವ್ದು ಹತ್ತಿದೆ ಅಂತೇಳಿ ಪ್ರತಿಯೊಂದು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವೆಸ್ಟ್ ಬೆಂಗಾಲ್ದು ನಿಮ್ಗೆ ಗೊತ್ತೇ ಇದೆ, ದೀದಿಯವರ ರಾಜ್ಯ ಆಗಿರುವಂತದ್ದು. ಇಲ್ಲಿ ಕೋಲ್ಕತ್ತಾ. ಯಾರಿದಾರೆ ಅಲ್ಲಿ ಸಿಎಂ ಬಗ್ಗೆನೂ ಹೇಳ್ತೀನಿ, ಅದು ಕೂಡ ಮ್ಯಾಪ್ ಅಲ್ಲೇ ಹೇಳ್ತೀನಿ. ಪ್ರತಿಯೊಂದು ಮ್ಯಾಪ್ ಕಲ್ಕತ್ತಾ ಆಗಿರತ್ತೆ. ಇದರ ಭಾಷೆ ಯಾವುದು ಅಂತಂದ್ರೆ ಬಂಗಾಳಿ ಬರುತ್ತೆ. ಬಂಗಾಳಿ ಬರುತ್ತೆ. ರಚನೆ ಆಗಿತ್ತು 15 ಆಗಸ್ಟ್ 1947 ಇದನ್ನ ರಚನೆ ಆಗಿರುತ್ತೆ. ಓಕೆ, ಇನ್ನ ಬಿಹಾರ್, ಇದನ್ನ ವೆಸ್ಟ್ ಬೆಂಗಾಲ್ ಅನ್ನ ಯಾವ್ದಾವ್ದಕ್ಕ ಅಂಟ್ಕೊಂಡದ ಅಂತಂದ್ರ ಇಲ್ಲಿ ನೆನಪಿಟ್ಕೊಂಡ್ ಬಿಡ್ರಿ. ಎಲ್ಲಿ ಗೊತ್ತಾ, ಇದನ್ನ ಇಲ್ಲಿ ಒಡಿಶಾ ಬರ್ತದ, ಈ ಒಡಿಶಾಕ್ಕೂ ಗಡಿಯನ್ನ ಹಂಚ್ಕೊಂಡದಿಲ್ಲಿ. ಓಕೆ, ಇನ್ನ ನೆಕ್ಸ್ಟ್ ಜಾರ್ಖಂಡ್ಗೂ ಗಡಿ ಹಂಚ್ಕೊಂಡದಿಲ್ಲಿ. ಓಕೆ, ಈ ಜಾರ್ಖಂಡ್ ಗಡಿ ಹಂಚ್ಕೊಂಡದಂತಂದ್ರ ಇಲ್ಲಿ ಬಿಹಾರ್ಗೂ ಗಡಿ ಹಂಚ್ಕೊಂಡದ. ಬಿಹಾರದಿಂದ ಎಲ್ಲಿ ಬರ್ತದಪ್ಪ ಅಂತಂದ್ರ ಇಲ್ಲಿ ನೇಪಾಳ ಬರ್ತದ, ನೇಪಾಳಕ್ಕೂ ಗಡಿ ಹಂಚ್ಕೊಂಡದ. ಅದೇ ರೀತಿಯಾಗಿ ಇಲ್ಲಿ ಭೂತಾನ್ ಬರ್ತದ, ಭೂತಾನಕ್ಕೂ ಗಡಿ ಹಂಚ್ಕೊಂಡು ನೆಕ್ಸ್ಟ್ ಆಸಾಂಕ್ಕೂ ಕೂಡ ಏನಾಗಿದೆ ಅಂತಂದ್ರೆ ಇದರ ಗಡಿಯನ್ನ ಹಂಚ್ಕೊಂಡಿದೆ. ಈ ತರವನ್ನು ಕೂಡ ನಿಮ್ಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ಗಳನ್ನ ಕೇಳುವಂತ ಚಾನ್ಸಸ್ ಇರುತ್ತೆ, ಅದು ಕೂಡ ನೆನಪಿಟ್ಕೊಡ್ರಿ. ಓಕೆ, ಯಾಕಂತಂದ್ರೆ ಇದನ್ನ PDF ನಿಮ್ಗೆ ಸೆಂಡ್ ಮಾಡ್ತೀನಿ, ಅದನ್ನ ಒಂದ್ ಸ್ವಲ್ಪ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡ್ಕೊಂಡಿರಿ. ನೆಕ್ಸ್ಟ್
ಬಿಆರ್ ಅಂತ ನೋಡಾಕ್ತಿದ್ವಿ, ಈಗ ಬಿಆರ್ದು ನೋಡೋಣ. ಇದ್ರದ ಪಾಟ್ನಾ ಇದ್ರದ ಕ್ಯಾಪಿಟಲ್ ಆಗಿರ್ತದ. ಪಾಟ್ನಾ ಏನು ಕ್ಯಾಪಿಟಲ್ ಆಗಿರ್ತದ. ಇದರ ಲ್ಯಾಂಗ್ವೇಜ್ ಯಾವ್ದಪ್ಪ ಅಂತಂದ್ರ ನಿಮಗ ಹಿಂದಿನಾದ್ರೂ ಕೊಡ್ತಾರ ಅಥವಾ ಉರ್ದು ಆದ್ರೂ ಕೊಡ್ತಾರ. ಇವೆರಡೂ ಬಂದಿರ್ತವೆ, ನೆನ್ಪಿಟ್ಕೊಡ್ರಿ. ಇನ್ನು ಇದನ್ನ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂತಂದ್ರ 22 ಮಾರ್ಚ್ 1912ರಲ್ಲಿ ಇದನ್ನ ಏನಾಗಿರ್ತಪ್ಪ ಅಂದ್ರ ರಚನೆಯನ್ನ ಆಗಿರ್ತದ. ನೆಕ್ಸ್ಟ್ ಬರುವಂತದ್ದು ಯಾವುದು? ಸಿಕ್ಕಿಂ. ಓಕೆ, ರಾಜ್ಯಗಳ ವಾರ ಹೊರಟಿದೀವಿ. ಸಿಕ್ಕಿಂ ಬರತ್ತಾ ನಿಮಗೆ ಇಲ್ಲಿ ಕ್ವಶನ್ ಅನ್ನ ಕೇಳುವಂತದ್ದು, ಎಷ್ಟು ದೇಶಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಅಂತಂದ್ರೆ ಇಲ್ಲಿ ನಾವು ಏನ್ ಹೇಳಿದ್ವಿ? ಭೂತಾನ್, ನೇಪಾಳ, ಇಲ್ಲಿ ಚೀನಾ. ಓಕೆ, ಇದನ್ನ ಮ್ಯಾಪ್ ಇದೆ ಅಂತಂದ್ರೆ ನೋಡ್ಕೊಂತೀರಿ ನೀವು. ಮ್ಯಾಪ್ ಇಲ್ಲದೆ ಇತ್ತಂತಂದ್ರೆ ಸುಮ್ಮನೆ ಬರೆಯೋದಲ್ಲ. ಓಕೆ, ಬರೆದ ನೆನಪಿಟ್ಕೊಳ್ಳೋದಲ್ಲ, ನೋಡಿ ನೆನಪಿಟ್ಕೋಬೇಕು. ಸಿಕ್ಕಿಂ ಬರ್ತದ. ಸಿಕ್ಕಿಮನ ಕ್ಯಾಪಿಟಲ್ ಯಾವುದು ಅಂತಂದ್ರೆ ಗ್ಯಾಂಗ್ಟಾಕ್ ಅಂತ ಬರ್ತದ. ಗ್ಯಾಂಗ್ಟಾಕ್. ಓಕೆ, ಇದ್ರ ಕ್ಯಾಪಿಟಲ್ ಆಗಿರುವಂತದ್ದು. ಅದರ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಾರೆ? ನೇಪಾಳಿ. ನೇಪಾಳಿ ಇದರ ಲ್ಯಾಂಗ್ವೇಜ್ ಆಗಿರುವಂತದ್ದು. ಅದರ ಜೊತೆಗೆ ಇದನ್ನ ರಚನೆ ಆಗಿದ್ದು 16 ಮೇ 1956ರಲ್ಲಿ ಈ ಸಿಕ್ಕಿಂ ಅನ್ನ ರಚನೆ ಆಗತ್ತೆ. ಇದಿಷ್ಟು ನೆನಪಿಟ್ಕೊಳ್ಳಿ. ಇದು ಆದ ಕೂಡಲೇ ಬರುವಂತದ್ದು ಅರುಣಾಚಲ ಪ್ರದೇಶ. ಇಲ್ಲಿದೆಲ್ಲ ಅರುಣಾಚಲ ಪ್ರದೇಶ, ಸೂರ್ಯೋದಯ ನಾಡು ಅಂತನೂ ಕೂಡ ನಾವು ಇದನ್ನ ಏನಪ್ಪಾ ಅಂತಂದ್ರ ಕರೆಯುವಂಥದ್ದು. ಇದರ ಅರುಣಾಚಲ ಪ್ರದೇಶದ ಕ್ಯಾಪಿಟಲ್ ಯಾವುದು ಅಂತ ಕೇಳ್ತಾರೆ? ಇಟಾನಗರ್. ಓಕೆ, ಇಟಾನಗರ್ ಅಂತ ಬರುತ್ತೆ. ಹಾಗೆ ಇದರ ಲ್ಯಾಂಗ್ವೇಜ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ಇಂಗ್ಲಿಷ್ ಆದ್ರೂ ಆಗಿರುತ್ತೆ. ಇಂಗ್ಲಿಷ್ ನಾಗಾಲ್ಯಾಂಡ್ ಏನ್ರಿ ಅಂತಂದ್ರ ಹೌದು, ಇದನ್ನು ಕೂಡ ಇಂಗ್ಲಿಷ್ ಮಾತಾಡ್ತಾರೆ, ಅದ್ರ ಜೊತೆಗೆ ಹಿಂದಿ. ನಾಗಾಲ್ಯಾಂಡ್ ಏನಾಗಿರುತ್ತೆ ಗೊತ್ತಾ? ಕಂಪ್ಲೀಟ್ಲಿ ಏನಾದ್ರು ಇಂಗ್ಲಿಷೇ ಮಾತಾಡ್ತಾರೆ. ಸೊ ಅದಕ್ಕಾಗಿ ಇದನ್ನ ಯಾವಾಗ ರಚನೆ ಆಯ್ತು ಅಂತ ಕ್ವಶನ್ ಅನ್ನ ಕೇಳಿದ್ರು ಅಂತಂದ್ರ 20 ಫೆಬ್ರವರಿ 1987ರಲ್ಲಿ ಇದನ್ನ ಏನಪ್ಪಾ ಅಂತಂದ್ರ ರಾಜ್ಯವಾಗಿ ರಚನೆ ಆಗಿರುತ್ತೆ ಅಂತ ಹೇಳ್ತೀವಿ. ಇದು ಆದ ಕೂಡಲೇ ಮತ್ತೆ ನಾವು ತೆಗೆದುಕೊಳ್ಳುವಂಥದ್ದು ಯಾವುದು? ಅರುಣಾಚಲ ಪ್ರದೇಶ ಆದ ಬಳಿಕೆ ನಾವು ಮೇಘಾಲಯವನ್ನ ತೆಗೆದುಕೊಳ್ಳೋಣ. ಈ ಮೇಘಾಲಯದ ರಾಜಧಾನಿ ಯಾವುದು ಅಂತಂದ್ರೆ ಶಿಲಾಂಗ್ ಅಂತ ಬರ್ತದ. ಓಕೆನಾ, ಶಿಲಾಂಗ್ ಅಂತ ಬರ್ತದ. ನೆಕ್ಸ್ಟ್ ಇದರ ಲ್ಯಾಂಗ್ವೇಜ್ ಯಾವುದು? ಖಾಸಿ ಅಥವಾ ಗ್ಯಾರೋ ಅಂತೇಳಿ ಬರ್ತದ. ಗ್ಯಾರೋ ಅಂತನಾದ್ರೂ ಬರುತ್ತ. ಇನ್ನ ರಚನೆ ಯಾವಾಗ ಅಂತಂದ್ರ 1 ಏಪ್ರಿಲ್ 1970ರಲ್ಲಿ ಇದನ್ನ ರಚನೆ ಆಗತ್ತ. ಇದರ ಜೊತೆಗೆ ಇದು ಆದ ಕೂಡಲೇ ಬರುವಂತದ್ದು ಮೇಘಾಲಯ ಆಯಿತು. ಈಗ ಮಣಿಪುರ್ ನೋಡ್ಕೊಳ್ಳೋಣ. ಮಣಿಪುರ್ ಇಲ್ಲೇ ಬರುವಂತದ್ದು, ಸೈಡ್ ಅಲ್ಲಿ ಬರ್ತಿರ್ತೀನಿ ಮಣಿಪುರ್ಗೆ. ಇದರ ಕ್ಯಾಪಿಟಲ್ ಯಾವುದು ಅಂತಂದ್ರೆ ಇಂಪಾಲ್ ಬರುತ್ತೆ. ಇಂಪಾಲ್ ಬರುತ್ತೆ. ಓಕೆ, ಈ ಇಂಪಾಲದ ಭಾಷೆ ಯಾವುದು ಅಂತಂದ್ರೆ ಮಣಿಪುರಿ ಅಂತಾನೆ ಬರುತ್ತೆ. ಮಣಿಪುರಿ ಅಂತ ಬರುತ್ತೆ. ಓಕೆ, ಇನ್ನು ರಚನೆ ಆಗಿದ್ದು ಯಾವಾಗ ಅಂತಂದ್ರೆ 21 ಜಾನ್ 1972ರಲ್ಲಿ. 21 ಜನವರಿ 1972ರಲ್ಲಿ ಇದನ್ನ ರಚನೆ ಆಗತ್ತ. ಇದ ಆದ ಕೂಡಲೇ ನಾವು ತೆಗೆದುಕೊಳ್ಳುವಂಥದ್ದು ಮಿಜೋರಾಂ. ಮಿಜೋರಾಂ ಅನ್ನ ತೆಗೆದುಕೊಂತೀವಿ. ಈ ಮಿಜೋರಾಂ ಅನ್ನ ಇದರ ಕ್ಯಾಪಿಟಲ್ ಯಾವುದು ಅಂತ ಕೇಳಿದ್ರೆ ಐಜ್ವಾಲ್ ಅಂತ ಕರಿತೀವಿ. ಐಜ್ವಾಲ್ ಅಂತ ಕರಿತೀವಿ. ಇದ್ರದ್ದು ಭಾಷೆ ಯಾವುದು ಅಂತಂದ್ರ ಮಿಜೋ ಅಂತ ಕರಿತೀವಿ. ಮಿಜೋ ಅಥವಾ ಇಂಗ್ಲಿಷ್. ಓಕೆ, ಇದರ ಭಾಷೆ ಆಗಿರ್ತವೆ ಎರಡರದ್ದು. ರಚನೆ ಆಗಿದ್ದು ಯಾವಾಗ ಅಂತಂದ್ರ 21 ಜನವರಿ 1972ರಲ್ಲಿ ಇದನ್ನ ರಚನೆ ಆಗಿರುವಂಥದ್ದು. ಇದು ಆದ ಕೂಡಲೇ ಬರುವಂಥದ್ದು ಯಾವ್ದಪ್ಪ ಅಂತಂದ್ರ ಇನ್ನ ನಾಗಾಲ್ಯಾಂಡ್. ಇದನ್ನ ಬಿಟ್ಟು ಹೊರಟಿದೀವಿ. ಓಕೆ, ನಾಗಾಲ್ಯಾಂಡ್ ಅಂತ ಇದೆ. ಈ ನಾಗಾಲ್ಯಾಂಡ್ ವಿಶೇಷತೆ ಏನಪ್ಪಾ ಅಂತಂದ್ರ ಇಲ್ಲಿ ಇಂಗ್ಲಿಷ್ ಅನ್ನ ಬಳಕೆ ಮಾಡ್ತಾರೆ. ನೆನಪಿರ್ಲಿ, ಇದು ತುಂಬಾ ಸಲ PCಗೂ ಆಗಿದೆ, PSIಗೂ ಕ್ವಶನ್ ಅನ್ನ ಆಗಿದೆ. ನಿಮ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂಡ ಇದನ್ನ ಆಗಿದೆ. ಓಕೆನಾ, ನಾಗಾಲ್ಯಾಂಡ್ ಕೊಹಿಮಾ ಅಂತ ಬರ್ತದ. ಓಕೆನಾ, ಕೊಹಿಮಾ ಬುಡಕಟ್ಟು ಅಂತ ಕೇಳಿದ್ರಿ. ಸೊ ಹಾಗೆ ಕೊಹಿಮಾ ಅಂತೇಳಿ ಇದು ಒಂದು ಕ್ಯಾಪಿಟಲ್ ಕಂಡು ಬರ್ತದ. ಇದರ ಭಾಷೆ ಇಂಗ್ಲಿಷ್ ಆಗಿರುತ್ತೆ. ಸಂಪೂರ್ಣವಾಗಿ ಮಾತನಾಡುವಂಥದ್ದು ಇದು. 30 ನವೆಂಬರ್ 1963ರಲ್ಲಿ ಇದನ್ನ ರಚನೆ ಆಗುತ್ತೆ. ಇದು ಆದ ಕೂಡಲೇ ನಾವು ತೆಗೆದುಕೊಳ್ಬೇಕಾಗಿರುವಂಥದ್ದು ಯಾವ್ದಪ್ಪ ಅಂತಂದ್ರ ತ್ರಿಪುರವನ್ನ ತೆಗೆದುಕೊಳ್ಳಬೇಕು. ಈ ತ್ರಿಪುರದ ಅಗರ್ತಾಲ್ ಅಂತೇಳಿ ಬರ್ತದೆ. ಇದರ ಕ್ಯಾಪಿಟಲ್ ಅಗರ್ತಾಲ್ ಅಂತೇಳಿ ಬರ್ತದೆ. ಸೊ ಇದರದ ಅಗರ್ತಾಲ್ ಅಂತೇಳಿ ಬರುವಂಥದ್ದು. ನೆಕ್ಸ್ಟ್ ಇದರ ಭಾಷೆ ಯಾವ್ದಂದ್ರ ಬಂಗಾಳಿ ಬರುತ್ತೆ. ಸೊ ರಚನೆ ಯಾವಾಗ ಅಂತಂದ್ರ 21 ಜನವರಿ 1972ರಲ್ಲಿ ಇದನ್ನ ರಚನೆ ಆಗಿರುವಂತದ್ದಾಗಿದೆ. ಓಕೆ, ಈಗ ನೆಕ್ಸ್ಟ್ ಕೊನೆಯದಾಗಿ ಹಾಸಂ ಉಳಿದಿದೆ. ಹಾಸಮನ್ನ ತೆಗೆದುಕೋತೀವಿ. ದೀಸ್ಪುರ್ ಇದರ ಕ್ಯಾಪಿಟಲ್ ಆಗಿರುತ್ತೆ. ದೀಸ್ಪುರ್ ಇದರ ಕ್ಯಾಪಿಟಲ್ ಆಗಿರುತ್ತೆ. ಇದನ್ನ ಅಷ್ಟಾಮಿಸ್ ಅಂತೇಳಿ ಇದರ ಭಾಷೆಗಳು ಒಂದು 3 ಇದಾವೆ. ಎಲ್ಲವನ್ನು ಮಾತಾಡ್ತಾರೆ. ಇಲ್ಲಿ ಬಂಗಾಳಿ ಮಾತಾಡ್ತಾರೆ, ಬೋಡೋ,
ಅಷ್ಟಮಿಸ್ ಅಂತೇಳಿ ಕೂಡ ಬರುತ್ತೆ. ಭಾಷೆಗಳು ಒಂದು 3 ಇದಾವೆ, ಇಲ್ಲಿ ಬರೆದಿರ್ತೀನಿ ನೋಡಿ, ಬರ್ಕೊಂಡಿರಿ. ಯಾಕಂತಂದ್ರೆ ಕೇಳ್ಬೋದು, ಯಾವ್ದಾವ್ದು ಕೇಳ್ತಾರೋ ಹೇಳಕ್ಕಾಗೋದಿಲ್ಲ. ಮಿಸ್ ಅಂತ ಬರುತ್ತೆ, ಇನ್ನೊಂದು ಬಂಗಾಳಿ ಬರುತ್ತೆ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಬೋಡೋನು ಕೂಡ ಬರುತ್ತೆ, ಬರೆದಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇದನ್ನ ರಚನೆ ಆಗಿದ್ದು ಯಾವಾಗ ಅಂತ ಕೇಳ್ತಾರ. ರಚನೆ ಯಾವಾಗ ರಚನೆ ಆಗತ್ತಪ್ಪ ಅಂತಂದ್ರೆ 26 ಜನವರಿ 1950ರಲ್ಲಿ ರಚನೆಯನ್ನ ಆಗತ್ತೆ ಅಂತ ಹೇಳ್ತೀವಿ. ಇದಿಷ್ಟು ಸ್ಟೇಟ್ಗಳಿಗೆ ಸಂಬಂಧಿಸಿರುವಂತದ್ದು. ಈ ಕಂಪ್ಲೀಟ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಸ್ಟೇಟ್ ಅನ್ನ ಮುಗಿಸ್ಕೊಂಡಿದೀವಿ. ಓಕೆ, ಸ್ಟೇಟ್ ಎಲ್ಲವನ್ನು ಕಂಪ್ಲೀಟ್ ಆಯ್ತು. ಈಗ ನಾವು ಮಾತಾಡ್ಕೋಬೇಕಾಗಿರೋದು ಕೇಂದ್ರಾಡಳಿತ ಪ್ರದೇಶಗಳನ್ನ ನಾವು ನೋಡ್ಕೋಬೇಕು. ಓಕೆ, ಕೇಂದ್ರಾಡಳಿತ ಪ್ರದೇಶಗಳನ್ನ ಈಗ ನೋಡ್ಕೊಳ್ಳೋಣ. ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಕ್ಷದ್ವೀಪವನ್ನ ನೋಡ್ಕೊಳ್ಳೋಣ. ಲಕ್ಷದ್ವೀಪದ ಕ್ಯಾಪಿಟಲ್ ಯಾವುದು ಅಂತಂದ್ರೆ ಕವರಟ್ಟಿ ಅಂತೇಳಿ ಬರುತ್ತೆ. ಕವರಟ್ಟಿ. ಓಕೆನಾ, ಕವರಟ್ಟಿ ಅಂತೇಳಿ ಬರುತ್ತೆ. ಇದನ್ನ ಬರ್ಕೊಂಡೇ ಇಟ್ಕೊಳ್ಳಿ. ಹಾಗೆ ಇದರ ಭಾಷೆ ಯಾವುದು ಅಂತ ಕೇಳಿದಾಗ ಮಲಯಾಳಿಯಂ. ಯಾಕಂತಂದ್ರೆ ಇದನ್ನ ಕೇರಳಕ್ಕೆ ಹತ್ತಿರ ಆಗೋದ್ರಿಂದ ಇದರ ಕೇಸಸ್ಗಳು ಎಲ್ಲ ಕೂಡ ನ್ಯಾಯಾಲಯ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಇದ್ರದ್ದು ಕೇರಳವನ್ನೇ ಬಂದಿರುತ್ತೆ. ನೆನಪಿಟ್ಕೊಳ್ಳಿ. ಯಾಕಂದ್ರೆ ಮ್ಯಾಪ್ ಅಲ್ಲಿ ಎದಕ್ಕೆ ಹೇಳಾಗತ್ತಂತಂದ್ರೆ ನಿಮಗೆ ಯಾವ ದಿಕ್ಕಿಗೆ ಬರುತ್ತೆ ಅಂತ ಕ್ವಶನ್ ಕೇಳಿದ್ರು ಕೂಡ ನಿಮ್ಗೆ ನೆನಪಿಟ್ಕೋಬೇಕು, ಇದು ಭಾರತ ನಕ್ಷೆ ಇಲ್ಲಿ ತೆಳಗಡೆ ಹಿಂಗ್ ಬರುತ್ತೆ ಅಂತ. ಬರೀ ನೀವು ಪೇಜ್ ಅಲ್ಲಿ ಬರ್ಕೊಂತ ಹೋಗೋದ್ರಿಂದ ಇದು ನೆನಪುಳಿಯೋದಿಲ್ಲ. ಓಕೆನಾ, ಆ ಉದ್ದೇಶಕ್ಕಾಗಿ ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ. ಹಾಗಿತ್ತಂದ್ರೆ ಭಾಷೆ ಯಾವುದು ಅಂತಂದ್ರೆ ಮಲಯಾಳಿಯಂ ಅಂತ ಮಾತಾಡ್ತಾರೆ. ಮಲಯಾಳಿಯಂ ಅಂತ ಬರುತ್ತೆ. ಸೊ ಅದರ ಜೊತೆಗೆ ಇಲ್ಲಿ ಇಂಗ್ಲಿಷ್ ಅನ್ನು ಕೂಡ ಬಳಕೆಯನ್ನ ಮಾಡ್ತಾರೆ. ಇಂಗ್ಲಿಷು ಕೂಡ ಬಳಕೆಯನ್ನ ಮಾಡ್ತಾರೆ. ಇದನ್ನ ರಚನೆ ಆಗಿದ್ದು ಯಾವಾಗಪ್ಪ ಅಂತಂದ್ರ 1 ನವೆಂಬರ್ 1956ರಲ್ಲಿ ಇದನ್ನ ರಚನೆಯನ್ನ ಆಗಿದೆ. ನೆನಪಿಟ್ಕೊಳ್ಳಿ. ಆದ ಕೂಡಲೇ ನಾವು ತೆಗೆದುಕೊಳ್ಬೇಕಾಗಿರೋದು ಯಾವ್ದಪ್ಪ ಅಂತಂದ್ರ ಇದರ ಮೇಲೆ ಒಂದು ಕೇಂದ್ರಾಡಳಿತ ಪ್ರದೇಶ ಬರ್ತದೆ. ಈ ಕೇಂದ್ರಾಡಳಿತ ಪ್ರದೇಶವನ್ನ ನೀವು ಯಾವ್ದಾದ್ರು ಏನು ಕಲರ್ ಅನ್ನ ಇಟ್ಕೊಂಡ್ರಿ ಅಂತಂದ್ರ ನಿಮ್ಗೊಂದ್ ಸ್ವಲ್ಪ ಇದನ್ನ ಗೊತ್ತಾಗ್ತದ. ಇದು ಕಲರ್ ಇಲ್ಲದೆ ಇರೋದಕ್ಕಾಗಿ ನಿಮ್ಗೆ ಗೊತ್ತಾಗಲ್ಲ. ಇಲ್ಲಿ ಒಂದಿಷ್ಟು ಬರ್ತದ, ಇಲ್ಲಿ ಒಂದಿಷ್ಟು ಬರ್ತದ, ಈ ಕಡೆ ಒಂದಿಷ್ಟು ಬರ್ತದ. ಈ ಇಷ್ಟು ಕೂಡ ಏನ್ ಹೇಳ್ತಾರಪ್ಪ ಅಂತಂದ್ರ ದಾದ್ರಾ ನಗರ ಹಾವಲಿ ದಮನ್ ಅಂತೇಳಿ ದೀವು ಅಂತೇಳಿ ಕರೆಯುವಂಥದ್ದು. ಇದ್ರದ್ದು ಏನಪ್ಪಾ ಅಂತಂದ್ರ ದಮನ್ ಅಂತೇಳಿ ಇದರ ಕ್ಯಾಪಿಟಲ್ ಅನ್ನ ಇರುತ್ತೆ. ಓಕೆನಾ, ದಮನ್. ಇದ್ರ ಕೇಸಸ್ಗಳೆಲ್ಲ ಹೋಗ್ತದ್ರಿ ಅಂತಂದ್ರ ಗುಜರಾತ್ಗೂ ಹೋಗ್ತದ. ಇದನ್ನ ಗುಜರಾತಿಯನ್ನ ಮಾತಾಡ್ತಾರೆ. ಗುಜರಾತಿ ಮಾತಾಡ್ತಾರೆ ಭಾಷೆಯನ್ನ. ಇಲ್ಲಿ ಗುಜರಾತಿ ಜೊತೆಗೆ ಹಿಂದಿಯನ್ನು ಕೂಡ ಮಾತನಾಡ್ತಾರೆ. ಓಕೆ, ಹಾಗಿತ್ತಂದ್ರೆ ಇದನ್ನ ರಚನೆ ಆಗಿತ್ತು ಯಾವಾಗ ಅಂತಂದ್ರೆ 26 ಜನವರಿ 2020. ಇವೆಲ್ಲವನ್ನು ಸೇರಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮರ್ಜ್ ಮಾಡ್ತಾರೆ. ಸೊ ಆ ಡೇಟ್ ಅನ್ನ ಕನ್ಸಿಡರ್ ಮಾಡಿರುವಂತದ್ದು. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದಾದ ಕೂಡಲೇ ನಾವು ಇಲ್ಲಿ ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ದೆಹಲಿಗೆ ಹೋಗೋಣ. ದೆಹಲಿಗೆ ಹೋಗೋಣ. ಈ ದೆಹಲಿಯ ಒಂದಿಷ್ಟು ಮಾಹಿತಿಯನ್ನ ನಾನು ಈ ಕಡೆ ಹಂಚಿರ್ತೀನಿ. ದೆಹಲಿಯ ರಾಜಧಾನಿ ಯಾವುದು? ನವದೆಹಲಿ ಆಗಿರುತ್ತೆ. ನವದೆಹಲಿ ಆಗಿರುತ್ತೆ, ಬರೆದಿಟ್ಕೊಂಡ್ಬಿಡಿ. ಅದನ್ನ ಮಾತನಾಡುವಂಥದ್ದು ಹಿಂದಿ ಆಗಿರುತ್ತೆ. ಭಾಷೆ ಹಿಂದಿ ಅಥವಾ ಇಂಗ್ಲಿಷ್ ಅನ್ನ ಬರೆದಿಟ್ಕೊಳ್ಳಿ. ಹಿಂದಿ ಅತಿ ಹೆಚ್ಚಾಗಿ ಮಾತನಾಡ್ಕೊಳ್ತಾರೆ. ಇದನ್ನ ರಚನೆ ಆಗಿದ್ದು ಯಾವಾಗ ಅಂತ ಕೇಳ್ತಾರೆ. ನವದೆಹಲಿಯನ್ನ 1 ನವೆಂಬರ್ 1956ರಲ್ಲಿ ಇದನ್ನ ರಚನೆಯನ್ನ ಆಗಿದೆ. ಇನ್ನ ಚಂಡೀಗಢ ಅಂತೇಳಿ ಬರ್ತದ, ಇಲ್ಲೇ ಇದೆಯಲ್ಲ, ಇದು ಚಂಡೀಗಢ ಅಂತ ಬರ್ತದ. ಇದನ್ನು UT ಕೂಡ ಹೌದು. ಇದನ್ನ ಏನಪ್ಪಾ ಅಂತಂದ್ರ ಇಲ್ಲಿ ಕಂಡು ಬರುತ್ತೆ. ಇದರ ಮಾತನಾಡುವಂಥದ್ದು ಯಾವುದು ಅಂತಂದ್ರ ಹಿಂದಿ, ಅದೇ ರೀತಿ ಪಂಜಾಬ್. ಚಂಡೀಗಢದ ಕ್ಯಾಪಿಟಲ್ ಚಂಡೀಗಢ ಆಗಿರ್ತದೆ, ನಾ ಅದಕ್ಕಾಗಿ ಹೇಳಿಲ್ಲ. ಹಿಂದಿ ಅಥವಾ ಪಂಜಾಬಿಯನ್ನ ಹೆಚ್ಚಾಗಿ ಮಾತಾಡ್ತಾರೆ. ಪಂಜಾಬಿಯನ್ನ. ರಚನೆ ಆಗಿದ್ದು 1 ನವೆಂಬರ್ 1966ರಲ್ಲಿ ಇದನ್ನ ಏನಾಗತ್ತಪ್ಪ ಅಂತಂದ್ರ ರಚನೆಯನ್ನ ಆಗತ್ತ. ಇನ್ನ ನೆಕ್ಸ್ಟ್ ಬರುವಂತದ್ದು ಲಡಾಖ್ ಅಂತ ಬರುತ್ತೆ. ಇಲ್ಲಿ ಜಮ್ಮು ಕಾಶ್ಮೀರ್ ಬರುತ್ತೆ. ಎರಡೂ ಕೂಡ ಹೇಳಿರ್ತೀನಿ. ಇಲ್ಲಿ ಜಮ್ಮು ಕಾಶ್ಮೀರವನ್ನ ತೆಗೆದುಕೊಳ್ಳೋಣ. ಇದ್ರದ್ದು 2 ಕ್ಯಾಪಿಟಲ್ ಬರ್ತಾವ. ಎರಡೂ ಕೂಡ ನೆನಪಿಟ್ಕೊಳ್ರಿ. ಎರಡೂನು ಕ್ವಶನ್ ಅನ್ನ ಕೇಳಿದಾರ. ಶ್ರೀನಗರ ಅಂತ ಬರುತ್ತೆ. ಶ್ರೀನಗರ. ಶ್ರೀನಗರ ಬೇಸಿಗೆಯ ರಾಜಧಾನಿ. ಇನ್ನು ಜಮ್ಮು ಅಂತ ಬರ್ತದ. ಜಮ್ಮು ಅಂತ ಬಂದಿದ್ದು ಇದು ಚಳಿಗಾಲದ ರಾಜಧಾನಿ. ಹಾಗಿತ್ತಂದ್ರೆ ಈ ಜಮ್ಮು ಕಾಶ್ಮೀರದ ಭಾಷೆ ಯಾವ್ದ್ರಿ ಅಂತಂದ್ರ ಕಾಶ್ಮೀರಿ ಅಂತೇಳಿ ಬರ್ತದ. ಕಾಶ್ಮೀರಿ ಅಂತ ಬರ್ತದ. ಅದರ ಜೊತೆಗೆ ಡೋಂಗ್ರಿ ಅಂತಾನೂ ಕೂಡ ಬರುವಂತದ್ದು. ಡೋಂಗ್ರಿ ಅಂತ ಕೂಡ ಬರುತ್ತೆ. ಇದನ್ನ ರಚನೆ ಆಗಿದ್ದು ಯಾವುದು ಅಂತಂದ್ರೆ ನಾ ಎರಡೂ ಥೌಲಿ ಬರೆದು ಬಿಟ್ಟಿರ್ತೀನಿ. ಯಾಕಂದ್ರೆ ಲಡಾಖ್ ಮತ್ತು ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರ ಇವು ಎರಡೂ ಒಂದೇ ದಿನ ಆಗಿರ್ತಾವ. 31 ಅಕ್ಟೋಬರ್ 2019ರಲ್ಲಿ ರಚನೆ ಆಗಿರ್ತದೆ ಇವೆರಡೂ ಕೂಡ. ಓಕೆ, ಇದರೆಷ್ಟು. ಹಾಗೆ ಇನ್ನು ನಾವು ತೆಗೆದುಕೋಬೇಕಾಗಿರುವಂತದ್ದು ಲಡಾಖ್. ಈ ಲಡಾಖದ ಕ್ಯಾಪಿಟಲ್ ಯಾವುದು ಅಂದ್ರೆ ಲೇ ಕಾರ್ಗಿಲ್ ಅಂತ ಕರಿತೀವಿ. ಲೇ ಮತ್ತು ಕಾರ್ಗಿಲ್ ಎರಡೂ ಬರ್ತದೆ. ಲೇ ಕಾರ್ಗಿಲ್. ಕಾರ್ಗಿಲ್ ಅಂತ ಬರ್ತದೆ. ಅದೇ ರೀತಿ ಇಲ್ಲಿ ಮಾತನಾಡುವಂತ ಭಾಷೆ ಯಾವುದು? ಲಡಾಖಿಂದು ಹಿಂದಿ. ಆಲ್ಮೋಸ್ಟ್ ಎಲ್ಲ ಕಡೆ ಹಿಂದಿಯನ್ನ ಮಾತಾಡ್ತಾರೆ. ಇನ್ನ ಲಡಾಖಿ ಅಂತೇಳಿ ಒಂದು ಬರುತ್ತೆ. ಲಡಾಖಿ. ಓಕೆ,
ಇದನ್ನ ರಚನೆ ಆಗಿದ್ದು ಇವು ಸೇಮ್ ಆಗಿದಾವೆ, ಅದನ್ನ ನಾನು ಹೇಳಿರುವಂತದ್ದು. ಇನ್ನು ನಿಮ್ಗೆ ಕೊನೆಯದಾಗಿ ಉಳಿದಿರುವಂತದ್ದು ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಯಾವುದು ಅಂತ ನೋಡ್ಕೊಳ್ಳೋಣ. ಇನ್ನ ಫೋರ್ಟ್ ಬ್ಲೋರಿ ಅಂತ ಬರತ್ತ. ಓಕೆ, ನೆನಪಿಟ್ಕೊಂಡ್ಬಿಡಿ, ಬರ್ಕೊಂಡ್ಬಿಡಿ, ಕಂಪಲ್ಸರಿ ಮ್ಯಾಪ್ ಅನ್ನ ಬೇಕು. ನಾನು ಅದನ್ನು ಹೇಳ್ತಾ ಇದ್ದೀನಿ, ಮ್ಯಾಪ್ ಬೇಕು. ಇದರಲ್ಲಿ ಮಾತನಾಡುವಂತ ಭಾಷೆ ಹಿಂದಿ, ಅದರ ಜೊತೆಗೆ ಬಂಗಾಲಿ ಇವೆರಡೂವನ್ನು ಮಾತಾಡ್ತಾರೆ. ರಚನೆ ಆಗಿತ್ತು 1 ನವೆಂಬರ್ 1956ರಲ್ಲಿ. ಇದನ್ನ ಏನಾಗತ್ತಪ್ಪ ಅಂತಂದ್ರ ರಚನೆಯನ್ನ ಆಗತ್ತ. ಇದು ಎಷ್ಟು ದ್ವೀಪಗಳಿಂದ ಕೂಡಿದೆ ಮತ್ತು ಲಕ್ಷದ್ವೀಪ ಎಷ್ಟು ದ್ವೀಪಗಳಿಂದ ಕೂಡಿದೆ ಪ್ರತಿಯೊಂದು ನಾನು ಹೇಳ್ತೀನಿ. ಇಷ್ಟರದಲ್ಲಿ ನಿಮ್ಮ ಮ್ಯಾಪ್ ಅನ್ನ ಸರಿಸುಮಾರು 1 ಮಾರ್ಕ್ಸ್ ಅನ್ನ ಬರುವಂತದ್ದು ಇದ್ದೇ ಇರುತ್ತೆ. ಅದಕ್ಕೆ ನಿಮಗೆ ನಾನು ಮೊದಲೇ ಹೇಳಿದೀನಿ ಏನಪ್ಪಾ ಅಂತಂದ್ರೆ ನೀವು ಒಂದ್ ಸ್ವಲ್ಪ ಮ್ಯಾಪ್ ಅನ್ನ ಇಟ್ಟುಕೊಂಡು ಮಾತಾಡಿದ್ರೆ ಬಹಳ ಚಂದ ಆಗತ್ತೆ. ಮ್ಯಾಪ್ ಇಲ್ಲ ಅಂತಂದ್ರೆ ನಿಮ್ಗೆ ಏನೂ ಕೂಡ ಯೂಸ್ ಅನ್ನ ಆಗೋದಿಲ್ಲ. ಓಕೆ, ಇದರಲ್ಲಿ ಯಾವ ತರ ಕ್ವಶನ್ ಅನ್ನ ಕೇಳ್ತಾರ ಅಂತಂದ್ರ ಅಂಡಮಾನ್ ನಿಕೋಬಾರಿನ ರಾಜಧಾನಿ ಯಾವುದು ಅಂತ ಕೇಳ್ತಾರೆ. ಇಲ್ಲ ಅಂತಂದ್ರ ಮೊನ್ನೆ ಈ ಕ್ವಶನ್ ಕೇಳಿದ್ರು, ರಾಜಧಾನಿಯನ್ನ ಈ ತರ ನೆನಪಿಟ್ಕೊಂಡು ಹೋಗಿ, ಕೆಳಗಡೆಯಿಂದ ಮೇಲ್ಗಡೆ ಅಥವಾ ಪೂರ್ವದಿಂದ ಪಶ್ಚಿಮ ಕಡೆಗೆ ಅಂತೇಳಿ ಈ ಕಡೆಯಿಂದನಾದ್ರೂ ನೆನಪಿಟ್ಕೊಳ್ಳಿ ಅಥವಾ ಈ ಕಡೆದಾದ್ರೂ ನೆನಪಿಟ್ಕೊಳ್ಳಿ. ಸೊ ಈ ತರನು ಕೂಡ ಕ್ವಶನ್ ಅನ್ನ ಕೇಳ್ತಾರೆ, ಕ್ಯಾಪಿಟಲ್ ಅನ್ನ ಕೇಳ್ತಾರೆ. ಅದರಲ್ಲಿ ಇರುವಂತದ್ದು ಪ್ರತಿಯೊಂದು ನಾನು ನಿಮ್ಗೆ ಹೇಳ್ತಾ ಇಲ್ಲ, ಮ್ಯಾಪ್ ಮುಖಾಂತರನೇ ಹೇಳ್ತೀನಿ. ಪ್ರತಿಯೊಂದು ಕಾನ್ಸೆಪ್ಟು ಮ್ಯಾಪ್ ಮುಖಾಂತರನೇ ಹೇಳ್ತೀನಿ. ಬಟ್ ನಿಮ್ ಹತ್ರ ಏನಪ್ಪ ಅಂತ ನೀವು ಬಹಳಗೆ ನೀಟಾಗಿ ನಾನು ಬರ್ಕೋಬೇಕ್ರಿ ಹಂಗಿಂಗ್ ಅಂತಂದ್ರೆ ಒಂದು 15ರಿಂದ 20 ಇಟ್ಕೊಳ್ರಿ. ಓಕೆ, ₹1 ಒಂದು ಬೀಳ್ತದ, ಒಂದ್ ಸೈಡ್ ಮಾತ್ರ ತಗೊಳ್ಳಿ. 20 ಬೇಕಾಗತ್ತೆ. ಹೆಚ್ಚಿನ ಮಾಹಿತಿ ಏನಾದ್ರು ಬರ್ಕೊಂತೀನಿ ಅಂತಂದ್ರೆ ಅದ್ರ ಬ್ಯಾಕ್ ಸೈಡ್ ಬರ್ಕೊಳ್ಳಿ. ಓಕೆ, ಒಂದ್ ಸೈಡ್ ಮಾತ್ರ ಈ ತರ ಮ್ಯಾಪ್ ಇರಲಿ. ಸೊ ಇದಕ್ಕೆ ನಾನಂತೂ ಗ್ಯಾರಂಟಿ ಕೊಡ್ತೀನಿ. ಏನಪ್ಪಾ ಅಂದ್ರೆ 7 to 8 ಸೈನ್ಸು ಇದರಲ್ಲೇ ತರ್ತೀನಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಇದರಲ್ಲೇ ತರ್ತೀನಿ. ಓಕೆನಾ, ನಿಮ್ಮ ಕರೆಂಟ್ ಅಫೇರ್ಸ್ ಕೂಡ ನಾನು ಮ್ಯಾಪ್ ಅಲ್ಲೇ ಹೇಳ್ತೀನಿ. ಪ್ರತಿಯೊಂದು ಮ್ಯಾಪ್ ಅನ್ನ ದಿನನಿತ್ಯ 8 ಗಂಟೆಗೆ ಸಾಯಂಕಾಲ ನಿಮಗೆ ಈ ಕ್ಲಾಸ್ ಅನ್ನ ಯೂಟ್ಯೂಬ್ ಅಲ್ಲಿ ಸಿಗುತ್ತಾ. ಓಕೆ, 8 ಗಂಟೆಗೆ ಸಿಗುತ್ತಾ. ಎಲ್ಲರೂ ಕೂಡ ಜಾಯ್ನ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಸೇರಿಸಿ. ಇದೇ ನಮ್ಮ ಯೂಟ್ಯೂಬ್ ಚಾನಲ್ ಲೋಗೋ ಚೇಂಜ್ ಆಗಿದೆ. ಲೋಗೋ ಚೇಂಜ್ ಆಗುತ್ತೆ ಇನ್ನೊಂದೆರಡು ದಿನದಲ್ಲಿ. ಬಟ್ ಇದು ಟೆಲಿಗ್ರಾಮ್ ಲೋಗೋ ಈಗ ಹಾಗೆ ಇದೆ. ಈಗ ನಿಮಗೂ ಕೂಡ ಅದನ್ನು ಹೇಳ್ತೀನಿ ಕೂಡ, ಲೋಗೋ ಚೇಂಜ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಚೆನ್ನಾಗಿ ಓದಿ. ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅಥವಾ ಈ ಕ್ಲಾಸ್ ಅನ್ನ ಹೇಗೆ ಅನ್ಸಿದೆ ನಿಮ್ಮ ಫೀಡ್ಬ್ಯಾಕ್ ಇಂಪಾರ್ಟೆಂಟ್. ಇದರಲ್ಲೇ ನಾನು ಏನಾದರೂ ಬದಲಾವಣೆಯನ್ನ ತಗೋಬೇಕಾಗಿತ್ತು ಅಂತಂದ್ರೆ ನಾ ಬದಲಾವಣೆಯನ್ನ ತೆಗೆದುಕೊಂತೀನಿ. ಒಂದು ಸಲ ರೀಕಾಲ್ ಮಾಡ್ಕೊಂಡು ಬಿಟ್ಬಿಡೋಣ, ಯಾವ್ಯಾವ ರಾಜ್ಯಗಳು ಎಲ್ಲೆಲ್ಲಿ ಬರ್ತಾವಂತೇಳಿ. ಇಲ್ಲಿ ಕಂಡು ಬರುವಂತದ್ದು ತಮಿಳುನಾಡು, ಕೇರಳ, ಅದೇ ರೀತಿ ಇಲ್ಲಿ ಕರ್ನಾಟಕ, ಇಲ್ಲಿ ಬರೋದು ಆಂಧ್ರ ಪ್ರದೇಶ, ಇಲ್ಲಿ ಬರೋದು ಗೋವಾದ ಮೇಲೆ ಮಹಾರಾಷ್ಟ್ರ, ತೆಲಂಗಾಣ ಬರುತ್ತೆ. ತೆಲಂಗಾಣ ಬಂದಾದ ಕೂಡಲೇ ಒಡಿಶಾ ಬರುತ್ತೆ, ಛತ್ತೀಸ್ಗಢ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ ಬರುತ್ತೆ. ರಾಜಸ್ಥಾನದ ಮೇಲೆ ಉತ್ತರ ಪ್ರದೇಶ, ಹರಿಯಾಣ ಬರುತ್ತೆ, ದೆಹಲಿ ಬರುತ್ತೆ, ಚಂಡೀಗಢ, ಪಂಜಾಬ್ ಬರುತ್ತೆ. ಓಕೆನಾ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಖ್ ಕಂಡು ಬರುವಂತದ್ದು. ಅದೇ ರೀತಿ ಉತ್ತರ ಪ್ರದೇಶವನ್ನ ಕಂಡು ಬರುತ್ತೆ. ಇಲ್ಲಿ ನೆಕ್ಸ್ಟ್ ಬರುವಂತದ್ದು ಬಿಹಾರ್ ಆದ ಕೂಡಲೇ ಜಾರ್ಖಂಡ ಬರುತ್ತೆ. ಜಾರ್ಖಂಡ, ಒಡಿಶಾ, ವೆಸ್ಟ್ ಬೆಂಗಾಲ್, ಸಿಕ್ಕಿಮು. ಇಲ್ಲಿ ಮೇಘಾಲಯವನ್ನ ಬರುತ್ತೆ, ತ್ರಿಪುರ, ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್, ಅದ ನಂತರ ಅರುಣಾಚಲ ಪ್ರದೇಶ, ಹಾಸಂ. ಇಷ್ಟು ರಾಜ್ಯಗಳು ನಿಮಗೆ ಏನಪ್ಪಾ ಅಂತಂದ್ರೆ 28 ರಾಜ್ಯ, 28 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಈ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್, ಮತ್ತೆ ನಾಳೆ ಸಿಗೋಣ.